ಬಾಗೇಪಲ್ಲಿ ತಾಲೂಕಿನ ಮಿಟ್ಟೇಮರಿ ಗ್ರಾಮದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ಭಜನಾ ಮಂಡಳಿ ಹಾಗೂ ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಗೋವುಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ 5ನೇ ವರ್ಷದ ದೇಶೀಯ ಗೋವುಗಳ ಗರುಡಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಭಜನಾ ಮಂಡಳಿ ಮುಖ್ಯಸ್ಥ ಶ್ರೀನಿವಾಸ್ ಮಾತನಾಡಿ, ಇತಿಹಾಸ ಪ್ರಸಿದ್ಧ ಶ್ರೀ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಹಲವು ದಶಕಗಳಿಂದ ಮಕರ ಸಂಕ್ರಾಂತಿ ಹಬ್ಬದಂದು ಗೋಪೂಜೆ ನೆರವೇರಿಸಲಾಗುತ್ತಿದ್ದು, ಸೂರ್ಯ ಭಗವಂತ ಪಥ ಬದಲಾಯಿಸುವ ಮಕರ ಸಂಕ್ರಾಂತಿಯ ಉತ್ತರಾಯಣ ಪರ್ವ ಕಾಲದ ದಿನದಂದು ಗೋವಿನ ಪೂಜೆ ಮಾಡಿದರೆ ಸಮಸ್ತ ನಾಗರಿಕರಿಗೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಪುರಾತನ ಧರ್ಮದಲ್ಲಿ ಇರುವುದರಿಂದ ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ಗೋವುಗಳನ್ನು ಪೂಜಿಸುತ್ತಿದ್ದಾರೆ. ಗೋಪೂಜೆ ಮಹತ್ವ ಹಾಗೂ ಪವಿತ್ರತೆ ಬಗ್ಗೆ ಇಂದಿನ ಯುವ ಪೀಳಿಗೆಗೆ ಅರಿವು ಮೂಡಿಸುವ ಕೆಲಸವೂ ಆಗಲಿದೆ ಎಂದರು. ದೇಶಿ ಗೋವುಗಳ ಗರುಡಗಿರಿ ಪ್ರದಕ್ಷಿಣೆಯಲ್ಲಿ 70ಕ್ಕೂ ಹೆಚ್ಚು ಜೋಡಿ ಎತ್ತುಗಳು ಭಾಗವಹಿಸಿದ್ದು, ಮಿಟ್ಟೇಮರಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಂಗಳವಾದ್ಯಗಳೊಂದಿಗೆ ಪೂರ್ಣಕುಂಭ ಸ್ವಾಗತ ಕೋರಿ ರಾಸುಗಳ ಮೆರವಣಿಗೆ ನಡೆಸಿ ಉತ್ತಮ ರಾಸುಗಳಿಗೆ ಬಹುಮಾನ ವಿತರಿಸಲಾಯಿತು. Gap is poor. ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿಯಾಯ ನಮಃ. ನನ್ನ ಹೆಸರು ಶ್ರೀನಿವಾಸಲು ಅಂತ, ನಮ್ಮ ಮಿಟ್ಟೇಮರಿ ಗ್ರಾಮ. ಇವತ್ತು ಮಕರ ಸಂಕ್ರಾಂತಿ ಕಾರ್ಯ ನಿಮಿತ್ತ ಮಿಟ್ಟೇಮರಿ ಗ್ರಾಮದಲ್ಲಿ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಯಿಂದ ಗರುಡಗಿರಿ ಪ್ರದಕ್ಷಿಣೆ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದು ಸಕ್ರಮವಾಗಿ 5ನೇ ವರ್ಷ ಕಾರ್ಯಾರಂಭ ಮಾಡ್ತಾ ಇದ್ದೀವಿ. ವರ್ಷಕ್ಕೂ ಬರ್ತಾ ಇರ್ತಕ್ಕಂಥ ರಾಸುಗಳ ಸಂಖ್ಯೆ, ಭಕ್ತಾದಿಗಳ ಸಂಖ್ಯೆ, ಭಜನೆ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಪ್ರತಿ ವರ್ಷವೂ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಜನರಲ್ಲಿ ಮನವಿ ಮಾಡಿಸ್ತೇನೆ. ಮಿಟ್ಟೇಮರಿ ಗ್ರಾಮ ಅಂದರೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಪುರಾಣ ಪ್ರಸಿದ್ಧವಾದಂತಹ ಒಂದು ಗ್ರಾಮ. ಈ ಗ್ರಾಮ ಸುಮಾರು 400-500 ವರ್ಷಗಳ ಹಿಂದೆಯೇ ಸುಮಾರು 70 ಜೊತೆ ರಾಸುಗಳು ಬಂದಿವೆ. ಇವತ್ತು 5ನೇ ವರ್ಷ. ಹಿಂದಿನ ವರ್ಷ ಒಂದು 50 ಜೊತೆ ಬಂದಿತ್ತು, ಜೋಡಿಗಳು ಬಂದಿತ್ತು. ಇವತ್ತು ಒಂದು 70 ಜೊತೆ ರಾಸುಗಳು ಬಂದಿದೆ. ಈ ಸಂದರ್ಭದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕ ಅಜಯ್ ಸಾರಥಿ, ಮುಖಂಡರಾದ ಆಂಜನಪ್ಪ, ವಿಜಯಗೋಪಾಲ ರೆಡ್ಡಿ, ಎಂಬಿಎಲ್ ನರಸಿಂಹಯ್ಯ, ಎಂಆರ್ ಬಾಲಕೃಷ್ಣನ್, ವಿ ರಾಮಾರೆಡ್ಡಿ, ಮದಿರೆಡ್ಡಿ, ಗಂಗಾಧರ, ಬಿಸಿ ನರಸಿಂಹಪ್ಪ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.